ಆತ್ಮೀಯ ಬಂಧುಗಳಿಗೆ ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಉತ್ತರ್ಗ. ಬಂಧುಗಳೇ, ನಾನು ಚೈತ್ಯ ಭೂಮಿ ಯಾತ್ರೆಗೆ ಹೊರಟಿದ್ದೀನಿ. ಬಾಬಾ ಸಾಹೇಬ್ರ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡೋದಕ್ಕೆ. ಆ ಒಂದು ಹಾದಿನಲ್ಲಿ ಹಲವಾರು ಸ್ಥಳಗಳಿದೆ. ಆ ಸ್ಥಳದ ಮಾಹಿತಿಗಳನ್ನು ತಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿ ಸಮಾಧಿ. ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಪವಿತ್ರವಾದಂಥ ಸಮಾಧಿ ಇರುವಂಥ ಪುಣ್ಯಕ್ಷೇತ್ರ ಇದು. ಹುಬ್ಬಳ್ಳಿಯಲ್ಲಿದೆ. ಪ್ರತಿದಿನ ಸಾವಿರಾರು ಭಕ್ತರು ಬರುವಂಥ ಜಾಗ. ಬೆಳಗ್ಗೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತದೆ. ಶರಣಘೋಷಗಳು ನಡೀತಾ ಇದೆ. ಗಂಟೆಗಳ ನೀನಾದ ಅದರ ಜೊತೆಗೆ ಭಜನೆ ಇವೆಲ್ಲನೂ ಕೂಡ ನಡೀತಾ ಇದೆ. ಅವರ ಪವಿತ್ರ ಸಮಾಧಿ ಇರುವಂಥ ಜಾಗ ಇದು. ಸದ್ಗುರು ಗುರುನಾಥ ರೂಢ ಸ್ವಾಮೀಜಿಯವರ ಸಮಾಧಿ ಮಂದಿರ. ಇವರು ಸಿದ್ಧಾರೂಢ ಸ್ವಾಮಿಯವರ ಪರಮ ಶಿಷ್ಯರು. ಭಾರತವು ಇಡೀ ವಿಶ್ವಕ್ಕೆ ಆಧ್ಯಾತ್ಮಿಕತೆಯನ್ನು ಬಳುವಳಿಯಾಗಿ ಕೊಟ್ಟಂಥ ದೇಶದ ಭಾಳ ಆಧ್ಯಾತ್ಮಿಕತೆಯಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರುವಂಥ ಒಂದು ದೇಶ. ಇಡೀ ವಿಶ್ವದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಭಾರತವು ಅತ್ಯಂತ ಶ್ರೀಮಂತವಾಗಿ ನಿಲ್ಲುತ್ತೆ. ಇಡೀ ಎಲ್ಲ ವಿಶ್ವದ ರಾಷ್ಟ್ರಗಳನ್ನು ಕೂಡ ಭಾರತದಿಂದ ಎರವಲಾಗಿ ಪಡೆದಂಥ ಆಧ್ಯಾತ್ಮಿಕತೆಯನ್ನು ಬಹುವಾಗಿ ಒಪ್ಪಿಕೊಂಡು ಪಾಲಿಸ್ತಾ ಇದ್ದಾವೆ. ಇಲ್ಲಿ ಬುದ್ಧನಿಂದ ಹಿಡಿದು ಬಸವರ ಪರಂಪರೆಯಿಂದ ಹಿಡಿದು ಸ್ವಾಮೀಜಿಗಳ ಪರಂಪರೆಯನ್ನು ಕೂಡ ಮುಂದುವರಿಕೊಂಡು ಹೋಗ್ತಾ ಆಧ್ಯಾತ್ಮಿಕತೆಯನ್ನು ಇಡೀ ವಿಶ್ವಕ್ಕೆ ಹಂಚುವಂಥ ಒಂದು ಕೆಲಸ ಮಾಡ್ತಾಯಿದೆ. ಇದು ಹುಬ್ಬಳ್ಳಿಯ ಒಂದು ಸಿದ್ಧಾರೂಢ ಮಠ. 19ನೇ ಶತಮಾನದಲ್ಲಿ ಸ್ಥಾಪಿತವಾದಂಥ ಈ ಒಂದು ಮಠ ಇದುವರೆಗೂ ಕೂಡ ಹಲವಾರು ಇಲ್ಲಿ ಸಾವಿರಾರು ಭಕ್ತರುಗಳು ಪ್ರತಿದಿನ ಬಂದು ದರ್ಶನವನ್ನು ಪಡಿತಾರೆ. ಸಿದ್ಧಾರೂಢ ಸ್ವಾಮಿಗಳದ್ದಿರ್ಬೋದು, ಗುರುನಾಥ ಸ್ವಾಮೀಜಿಯವರಿಗೆ ಹಿಡಿದು ಪ್ರತಿದಿನ ಕೂಡ ಬಂದು ದರ್ಶನವನ್ನು ಮಾಡಿ 19ನೇ ಶತಮಾನದಲ್ಲಿ ಇದ್ದಂಥ ಸಿದ್ಧಾರೂಢ ಸ್ವಾಮೀಜಿಯವರು 6ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಬಂದು ಅದನಂತರ ಆಧ್ಯಾತ್ಮಿಕತೆಗೆ ಮಾರುಹೋಗಿ ಗುರುದಂಡ ಸ್ವಾಮೀಜಿಯವರ ಬಳಿ ಶಿಷ್ಯರಾಗಿ ಆಧ್ಯಾತ್ಮಿಕತೆಯನ್ನು ಕಲಿತು ಅದನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ನಿಟ್ಟಿನಲ್ಲಿ ಮೊದಲನೇದಾಗಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚರಿಸ್ತಾ ಕೊನೆಗೆ ಹುಬ್ಬಳ್ಳಿಯ ಈ ಒಂದು ಸ್ಥಳದಲ್ಲಿ ಬಂದು ನೆಲೆಸ್ತಾರೆ. ಇಲ್ಲಿಯ ಜನಕ್ಕೆ ಅವರ ಆಧ್ಯಾತ್ಮಿಕತೆಯನ್ನು ಬೋಧಿಸ್ತಾರೆ. ಭಾಳ ಇಷ್ಟವಾದಂಥ ಕ್ಷೇತ್ರ, ಅವರು ನೆಲೆಯೂರದಂಥ ಕ್ಷೇತ್ರ. ಇಲ್ಲೇ ಅವರು ಲಿಂಗೈಕ್ಯರಾದಂಥ ಒಂದು ಕ್ಷೇತ್ರ. ಇವತ್ತಿಗೂ ಕೂಡ ಸಾವಿರಾರು ಭಕ್ತರನ್ನು ತನ್ನೆಡೆಗೆ ಪ್ರತಿದಿನ ಕೈ ಬೀಸಿ ಕರೀತಾ ಇದೆ.